ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಭಾನುವಾರ ಆಗೋದ್ರಿಂದ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಮಾಡಿ ರೈಸ್ ಮಿಕ್ಸ್ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಹಬ್ಬ ಇದೆ. ಅದರಿಂದ ಬೇಗನೆ ನಾವು ನಾಷ್ಟ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ಸ್ನಾನ ಮಾಡಿಕೊಂಡು ಒಳಗಡೆ ಮನೆಯೆಲ್ಲ ತೊಳಿಬೇಕು. ನಾವು ಹಬ್ಬದಲ್ಲಿ ಮನೆಗೇ ಒರೆಸ್ಕೊಳ್ಳೋಂಗಿಲ್ಲ. ಮನೆ ತೊಳ್ಕೊಂಡು ಕ್ಲೀನಾಗಿ ಆಮೇಲೆ ಸ್ನಾನ ಮಾಡ್ಕೊಂಡು ದೀಪದ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಸ್ನಾನ ಮಾಡಿಕೊಂಡೇ ನೀರು ಇಟ್ಕೋಬೇಕು. ಒಳಗಡೆಗೆ ಸ್ನಾನ ಮಾಡದೆ ನೀರು ಹಿಡಿಯೋಂಗಿಲ್ಲ. ತುಂಬ ಕ್ಲೀನಾಗಿ ಕಟ್ಟುನಿಟ್ಟಾಗಿ ಮಾಡಬೇಕು. ಅದಾದಮೇಲೆ ಒಳಗಡೆ ಸ್ನಾನ ಮಾಡಿಕೊಂಡು ಒಳಗಡೆ ಬಂದು ಒಳಗಡೆ ಫಸ್ಟ್ ನೀರು ಹಿಡ್ದು ಇಟ್ಬಿಟ್ಟು ಆಮೇಲೆ ದೀಪದ ಸಾಮಾನೆಲ್ಲನೂ ಕ್ಲೀನಾಗಿ ತೊಳೆದಿಟ್ಟಿದ್ನಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾಯಿದ್ದೆ. ಫಸ್ಟ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಫೋಟೋ ಎಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಅದಕ್ಕೋಸ್ಕರ ಎಲ್ಲ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಿದ್ದೆ. ಯಾಕೆಂದರೆ ಸಂಜೆ ಟೈಮು ಮಾಡ್ತೀನಿ ಅಂದರೆ ಆಗೋಲ್ಲ, ಲೇಟ್ ಆಗಿಬಿಡುತ್ತೆ. ಅಡುಗೆ ಎಲ್ಲ ಮಾಡಿಕೊಂಡು ಅದು ಮಾಡೋಕ್ಕೆಲ್ಲ ಆಗೋಲ್ಲ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಿದ್ದೀನಿ. ಅದಾದಮೇಲೆ ಫೋಟೋ ಎಲ್ಲ ಒರೆಸ್ಬಿಟ್ಟು ಎಲ್ಲ ಸ್ಟ್ಯಾಂಡೆಲ್ಲ ಒರೆಸಿ ಫೋಟೋ ಒರೆಸಿ ಅದೂ ಸಹ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನೋಡಿ, ಇಷ್ಟು ಕ್ಲೀನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ದೀಪಕ್ಕೆ ಬತ್ತಿ ಹಾಕಿ ಎಲ್ಲ ರೆಡಿ ಮಾಡಿ ಇಡಬೇಕು. ಎಲೆ ಹಾಕಿ ಕಳಶಕ್ಕೆ ಎಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಡಬೇಕು. ಅದಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಬಿಟ್ಟು ನಾನು ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ರೆಡಿಯಾಗಿ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ಬರಬೇಕು. ಅಂದರೆ ಇವತ್ತು ತೇರು ಎಳೆಯಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೂ ಹೊರಗಡೆ ಅಂದರೆ ಕೆಳಗಡೆ ಪೂಜೆ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಧೂಪ ಹಾಕ್ಕೊಂಡು ಬರಬೇಕು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಹೂವು ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ದೇವಸ್ಥಾನದಿಂದ ಬರ್ತಿದ್ದಂಗೆ ಅಡುಗೆ ಮಾಡಿಬಿಟ್ಟು ದೀಪಕ್ಕೆ ಬತ್ತಿ ಹಾಕಿಟ್ಟು ಕಳಶಕ್ಕೆ ಎಲೆ ಎಲ್ಲ ಹಾಕಿಟ್ಬಿಟ್ಟು ದೀಪ ಹಚ್ಚೋದಷ್ಟೇ. ಅಡುಗೆ ಮಾಡಿಟ್ಬಿಟ್ಟು ಎಡೆ ಇಡಬೇಕು. ವರ್ಷವೂ ಅನ್ನ ಸಾಂಬಾರು, ತರಕಾರಿ ಸಾಂಬಾರು, ಏನಾದರೂ ಪಲ್ಯ, ಪಾಯಸ ಇಲ್ಲ ಖೀರು ಏನಾದರೂ ಮಾಡ್ತಿದ್ದೋ. ಆದರೆ ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇರೋದಕ್ಕೆ ನಾವು ಏನೂ ಮಾಡಿಲ್ಲ. ಅಡುಗೆ ಮಾಡೋಕ್ಕೇ ಹಬ್ಬ ಮಾಡೋಕ್ಕೇ ಬೇಜಾರಾಗ್ಬಿಟ್ಟಿತ್ತು ಮನೇಲಿ. ಅದಕ್ಕೋಸ್ಕರ ಏನೂ ಮಾಡಿಲ್ಲ. ಜಸ್ಟ್ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು. ಆಮೇಲೆ ನಮ್ಮ ಪಾಪು ಮಲಗಿರೋ ಟೈಮಲ್ಲಿ ಇಷ್ಟು ಕೆಲಸ ಮಾಡಿಕೊಂಡು ಆಮೇಲೆ ಅವಳನ್ನ ಎಬ್ಬಿಸ್ಕೊಂಡು ರೆಡಿ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮನೆಯವರು, ನಮ್ಮ ನಾದಿನಿ ಮಗಳು ಮತ್ತು ನನ್ನ ದೊಡ್ಡ ಮಗ, ನಾವು 5 ಜನ ಬರ್ತಾಯಿದ್ವಿ. ಬಂದ್ವಿ. ನನ್ನ ಮಗಳು ಹೆಗ್ಲ ಮೇಲೆ ಕೂರಿಸ್ಕೊಟ್ಟಿದ್ರು ನಮ್ಮ ಮನೆಯವರು. ಅವಳು ಕೂತ್ಕೊಳ್ತಿರ್ಲಿಲ್ಲ. ಆಮೇಲೆ ಹಂಗೆ ಎತ್ಕೊಂಡು ಬಂದರು. ಅದಾದಮೇಲೆ ಇಲ್ಲಿ ಸುತ್ತ ಅನ್ನದಾನ ನಡೆಯುತ್ತೆ ಫ್ರೆಂಡ್ಸ್. ಸುತ್ತಮುತ್ತ ಎಲ್ಲ ಅನ್ನದಾನ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ವರ್ಷವೂ ಅಷ್ಟೇ ಒಂದು 6-15 ದಿನ ಅನ್ನದಾನ ಇರುತ್ತೆ, ಲಾಸ್ಟ್ ಹಬ್ಬ ಮುಗಿಯೋ ತನಕನೂ. ಅದಾದಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಇಲ್ಲಿ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸೋಣ ಅಂತೇಳಿ ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ, ಪೂಜೆ ಸಾಮಾನು ತೊಗೊಳ್ಬೇಕು ಇವಾಗ. ಹಣ್ಣು, ಕಾಯಿ, ಅರಿಶಿನ ಕುಂಕುಮ, ಹೂವು ಎಲ್ಲ ತೊಗೊಂಡ್ಬಿಟ್ಟು ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆದರೆ ಅಲ್ಲಿ ಅವರವರೇ ಪೂಜೆ ಮಾಡ್ಕೋತಾ ಇದ್ರು ಅಲ್ಲೇ ದೇವಸ್ಥಾನದ ಹತ್ರ. ಅದಕ್ಕೆ ನಾನು ಪಾಪು ಎಲ್ಲ ಕರ್ಕೊಂಡು ಅಲ್ಲಿ ಸ್ವಲ್ಪ ಮುಂದೆ ಹೋದ್ವಿ. ಒಳಗಡೆ ಕಾದಂಗೆ ಹೋದ್ವಿ. ಫಸ್ಟ್ ಪೂಜೆ ಮಾಡಿಕೊಂಡು ಅಲ್ಲಿಂದ ಆಮೇಲೆ ಧೂಪ ಹಾಕ್ಕೊಂಡು ಅಲ್ಲಿಂದ ಬಂದ್ವಿ. ನನ್ನ ಪಾಪುನ ನಮ್ಮ ಮನೆಯವ್ರು ಎತ್ಕೊಂಡಿದ್ರು. ಎಲ್ಲಿ ಮಧ್ಯದಲ್ಲಿ ಬರಲಿಲ್ಲ, ಫುಲ್ಲು ರಶ್ ಇರುತ್ತೆ ಅಂದ್ಬಿಟ್ಟು ಅಲ್ಲೇ ನಿಂತಿದ್ರು. ಅದಾದಮೇಲೆ ನಮ್ಮ ನಾದಿನಿ ಮಗಳು ಮತ್ತು ನನ್ನ ಮಗ ಎಲ್ಲ ನಿಂತ್ಕೊಂಡು ಇಲ್ಲೇ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಧೂಪ ಹಾಕ್ಕೊಂಡು ಇಲ್ಲಿಂದ ಹೊರಟ್ವಿ. ಆಮೇಲೆ ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಹೊಸ ಮಡಿಕೆ ತೊಗೊಂಡು ಹೊಸ ನೀರು ತರಬೇಕು. ಹೊಳೆಗೆ ಹೋಗಬೇಕಿತ್ತು ಹೇಳಬೇಕು ಅಂತಂದರೆ. ಆದರೆ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಲೇಟ್ ಆಗಿಬಿಟ್ಟಿತ್ತು. ನಾವು ಹೊರಟಿದ್ದೆ ಲೇಟ್ ಆಯಿತು ದೇವಸ್ಥಾನಕ್ಕೆ. ಹಾಗಾಗಿ ಹೊಳೆ ಹತ್ರ ಹೋಗಿ ನೀರು ತರೋಕ್ಕಾಗಲಿಲ್ಲ. ಹಾಗೆ ಹೊಸ ಮಡಿಕೆ ತೊಗೊಂಡು ಇಲ್ಲಿ ತೊಂಬೆನಳ್ಳಿನಲ್ಲಿ ಬಂದು ನಲ್ಲಿಗೆ ಮತ್ತು ಬೋರ್ವೆಲ್ ಇದೆ, ಬೋರ್ವೆಲ್ಗೆಲ್ಲ ಪೂಜೆ ಮಾಡಿಕೊಂಡು
ಕ್ಲೀನಾಗಿ ಎಲ್ಲ ಜಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ನೀರು ಹಿಡ್ಕೊಂಡು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊಸ ನೀರು ತೊಗೊಂಡು ಬರಬೇಕು. ಆ ನೀರಲ್ಲೇ ಅಡುಗೆ ಮಾಡಬೇಕು. ಅಂದರೆ ಮನೇಲಿ ನೀರು ಹಿಡ್ದಿರ್ತೀವಲ್ಲ, ಅದಲ್ಲದೆ ಈ ನೀರಲ್ಲಿ ಈಗ ತೊಗೊಂಡು ಬರ್ತೀವಲ್ಲ ಹೊರಗಡೆಯಿಂದ ಮಡಿಕೆ ನೀರಲ್ಲಿ, ಆ ಮಡಿಕೆ ನೀರಲ್ಲೇ ಅಡುಗೆ ಮಾಡಬೇಕು. ಆ ಮಡಿಕೆಯಲ್ಲೇ ಅಡುಗೆ ಮಾಡಬೇಕು. ಅನ್ನ ಮಾಡಬೇಕು, ಇಲ್ಲಾಂದರೆ ಸಾಂಬಾರು ಮಾಡಬೇಕು. ಒಟ್ನಲ್ಲಿ ಆ ನೀರಲ್ಲೇ ಅಡುಗೆ ಮಾಡಬೇಕು ನಾವು. ಹಂಗಾಗಿ ಇವಾಗ ಬಂದು ಅಲ್ಲಿ ತೊಂಬೆನಳ್ಳಿ ಹತ್ರ ಎಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇವಾಗ ಟೈಮು 5 ಗಂಟೆ 5:15 ಆಗಿತ್ತು ಫ್ರೆಂಡ್ಸ್. ಅಂದರೆ ಸ್ವಲ್ಪ ಬೇಗನೆ ಬರಬೇಕಿತ್ತು, ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ಬಂದು ಹೊಸ ನೀರೆಲ್ಲ ತೊಗೊಂಡೋಗಿ ಮನೆಗೆ ಅಡುಗೆ ಮಾಡಿ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು. ಸ್ವೀಟ್ ಏನೂ ಮಾಡಲಿಲ್ಲ. ಅನ್ನ ಸಾಂಬಾರು ಮಾಡಿ ಎಡೆ ಇಟ್ಬಿಟ್ಟು ಆಮೇಲೆ ದೀಪ ಎಲ್ಲ ಹಚ್ಚಿದ್ವಿ. ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇರೋದ್ರಿಂದ ಮನೇಲಿ ಏನು ಸ್ವೀಟ್ ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಹಾಗೆ ಜಸ್ಟ್ ಅನ್ನ ಸಾಂಬಾರು ಮಾಡಿದ್ವಿ. ಏನು ಮಾಡೋಕ್ಕೂ ಮನಸ್ಸೇ ಇರಲಿಲ್ಲ ಹೇಳಬೇಕು ಅಂದರೆ. ಮನೇಲಿ ತುಂಬ ಬೇಜಾರಾಗ್ತಿತ್ತು ಮಾತ್ರ. ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ಟೀ ಇಟ್ಟಿದ್ದೆ. ಸ್ವಲ್ಪ ಟೀ ಕುಡಿಯೋಣ ಅಂತ. ಅಂದರೆ ಬೆಳಗ್ಗೆ ರಾತ್ರಿ 2 ಟೈಮು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ಮಡಿಕೆಲೇ ರೈಸ್ ಮಾಡಿದ್ದು. ನೋಡಿದ್ರಲ್ಲ, ಎಡೆ ಇಟ್ಟಿದ್ವಿ, ಸಿಂಪಲಾಗಿ ಮಾಡಿದ್ವಿ. ದೀಪ ಹಚ್ಚಿ ಎಲ್ಲ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪುನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.